ಏನಾಯ್ತು ಮಾಮ್? ಕೇಳಿಸ್ಕೊಂಡ್ಯಲ್ಲ, ನಾವು ವಾಪಸ್ ಇಲ್ಲಿಗೆ ಬಂದಿದ್ದು ಸ್ವಲ್ಪ ಲೇಟ್ ಆಯ್ತು. ಅದಕ್ಕೆ ಖಂಡಿತವಾಗ್ಲೂ ಅನುಮಾನದ ಪ್ರಶ್ನೆಗಳು ಬರುತ್ತೆ ವಲ್ಲಭ. ಸರಿಯಾಗಿದ್ರೆ ನಾವು ಮಂತ್ರವಾದಿನ ಭೇಟಿ ಆಗಿಲ್ಲ ಅಂತ ನಾವೇ ಹೇಳ್ಬಿಡೋಣ. ಏಯ್ ಪೆದ್ದು ನನ್ ಮಗ್ನೆ, ಹಾಗೆ ಹೇಳಿದ್ರೆ ಇನ್ನೂ ಅನುಮಾನ ಜಾಸ್ತಿಯಾಗಿ ನಮ್ಮಿಬ್ರನ್ನ ಹೊಸ್ಕಾಕ್ಬಿಡ್ತಾರೆ. ಹಾಗಿದ್ರೆ ನಾವ್ ಈ ಬೊಟ್ಟು ಹೇಗಿಡೋದು ಮಾಮ್? ಅದಕ್ಕೆ ಹೇಳ್ತಾ ಇರೋದು, ಗಜಬಂಡೆ ಕೊಟ್ಟಿರೋ ಈ ಕುಂಕುಮಾನ ನಯನಿ ಹಣೆಗೆ ವಿಶಾಲ್ ಹಚ್ಚೋ ತರ ನಾನ್ ಮಾಡ್ತೀನಿ. ನಿನ್ ಕೈಲಿರೋ ಕುಂಕುಮಾನ ಮಿಕ್ಕೋರೆಲ್ಲ ಹಚ್ಕೊಳ್ಳೋ ತರ ಮಾಡು. ಆಲ್ರೆಡಿ ಅವರು ಬೊಟ್ಟು ಇಟ್ಕೊಂಡಿದಾರಲ್ಲ ಮಾಮ್, ಪೂಜೆ ಅಲ್ವಾ? ಮತ್ತೆ ಇದನ್ನ ಇಟ್ಕೊಳ್ಳಿ ಅಂದ್ರೆ ಡೌಟ್ ಬರಲ್ವಾ? ಏಯ್, ಅವ್ರಿಗಿಂತ ನಿನಗೆ ಜಾಸ್ತಿ ಅನುಮಾನ ಬರ್ತಿರೋ ಹಾಗಿದೆ. ಬಾಯಿ ಮುಚ್ಕೊಂಡು ಕೆಲ್ಸ ಶುರು ಮಾಡೋಣ ಬಾ. ಸರಿ. ಮನ್ಸ್ಫೂರ್ತಿಯಾಗಿ ಅಮ್ಮನವ್ರಿಗೆ ಕೈ ಮುಕ್ಕೊಳ್ಳಿ. ಎಲ್ರು ನಿಮ್ ಸಂಕಲ್ಪ ಎಲ್ಲ ಆದಷ್ಟು ಬೇಗ ಈಡೇರ್ಲಿ ಅಂತ ಚೆನ್ನಾಗಿ ಬೇಡ್ಕೊಳ್ಳಿ. ನಿಜಾನೇ ವಿಶಾಲ್, ಇಲ್ಲಿ ವರಲಕ್ಷ್ಮಿ ಅಮ್ಮನವ್ರು ಮಾತ್ರ ಅಲ್ಲ ಇರೋದು, ಮುಕ್ಕೋಟಿ ದೇವತೆಗಳು ಇದಾರೆ ಅಂತ ಅನ್ನಿಸ್ತಿದೆ. ಯಾಕಿಷ್ಟು ಲೇಟ್ ಆತೆ? ಅದೇ ಹೇಳ್ತಿದ್ದೀನಿ ಸುಮನಾ, ಆಚೆಯಿಂದ ನೋಡೋದಿಕ್ಕೆ ಈ ಗುಡಿ ಹೀಗೆ ಹಾಕಿದೆ ಅಂತ ಅನ್ಸುತ್ತೆ, ಆದ್ರೆ ಒಳಗಡೆ ತುಂಬಾನೇ ವಿಶಾಲವಾಗಿದೆ. ದೇವತಾ ಮೂರ್ತಿಗಳ ವಿಗ್ರಹಗಳು ಎಷ್ಟಿದೆಯೋ ಏನೋ. ನಾವು ಭಕ್ತಿಯಿಂದ ಪ್ರದಕ್ಷಿಣೆ ಮಾಡಿ ವರಸಿದ್ಧಿ ವಿನಾಯಕನ್ ಗುಡಿಲಿದ್ದ ಕುಂಕುಮನು ತಂದಿದೀವಿ. ಅಂದ್ಕೊಂಡಿದ್ದು ಸಿಗುತ್ತೆ ಕೂಡ. ಏಯ್, ಏನ್ ನೋಡ್ತಿದ್ಯಾ? ಕುಂಕುಮ ಹಚ್ಚು. ಸರಿ ಮಾಮ್. ನೀನ್ಯಾಕೆ ಹೊಡಿತಿದ್ಯಾ? ಸುಮ್ನ ಹಣೆಗೆ ನೀವ್ ಹೇಗ್ರಿ ಬೊಟ್ಟಿಡ್ತೀರಾ? ಅದಕ್ಕೆ ಭಯ ಪಟ್ಕೊಂಡು ಕೂಗಿದ್ದು. ಯಾಕ್ ಬಾವ ಹಾಗ್ ಬಂದ್ರಿ? ಏ ಬ್ರೋ ಏನೋ ಮಿಸ್ ಆಗಿ ಬಂದಿದ್ದಾನೆ ಅಷ್ಟೇ, ಏನೋ ಮಾಡ್ದಂಗೆ ಯಾಕೆ ಅವನ್ ಬೈತಾ ಇದ್ಯಾ? ಇವನ್ ಬಗ್ಗೆ ಗೊತ್ತಿರೋದೇ ಅಲ್ವಾ? ವಿಶಾಲ್, ಇದನ್ ತಗೋ. ಈ ಕುಂಕುಮನ ತಗೊಂಡು ನೀನ್ ನಯನಿ ಹಣೆಗಿಡು. ವಲ್ಲಭ, ಮಾಮ್, ಹಾಸಿನಿಗೆ ಫೋರ್ ಹೆಡ್ ಮೇಲೆ ಮಾತ್ರ ಇಡ್ತೀನಿ. ಇಂಗ್ಲಿಷ್ ಬೇರೆ ಇವ್ರ ಮುಖಕ್ಕೆ. ಬೊಟ್ಟಿಡ್ರಿ. ಓಕೆ. ಲೈ, ನೀನು ಸುಮ್ಮನಾಗೂ ಬೊಟ್ಟಿಡು. ಇಡ್ಬೇಕಾ ಬ್ರೋ? ಹಾಗನ್ಬಾರ್ದು ವಿಕ್ರಾಂತ್ ಅವ್ರೆ. ಸರಿ ಅತ್ಗೆ, ಇಡ್ತೀನಿ. ತಗೋ. ವಿಶಾಲ್, ನಯನಿ ಹಣೆ ಕುಂಕುಮ ಹಚ್ಚು. ಹಚ್ಚು. ನೀನ್ ಹೆಂಡತಿ ಹಣೆ ಮೇಲೆ ಆ ಕುಂಕುಮನ ಹಚ್ಚಿದ ಮೇಲೆ ಈ ಕಾಡ್ನಲ್ಲಿ ನಿನ್ಗೆ ಇವತ್ತು ಆಗೋ ಅಪಾಯಗಳನ್ನ ಅವಳು ಕಂಡು ಹಿಡಿಯಲ್ಲ ಕಣೋ ವಿಶಾಲ್. ಯಜಮಾನ್ರೆ, ಅಮ್ಮನವ್ರನ್ನಲ್ಲ, ನಿಮ್ಮನ್ ಬೇಡ್ಕೋತಾ ಇದ್ದೀನಿ. 106 ವರ್ಷ ನೀವ್ ಹೀಗೆ ನಗ್ನಗ್ತಾ ನನ್ನ ಹಣೆ ಕುಂಕುಮ ಇಡಬೇಕು ಅಂತ. ಇದೇ ನಿನ್ ಕೋರಿಕೆ ಆದ್ರೆ ಈ ನಿನ್ ಕೋರಿಕೆನ ಪ್ರತಿದಿನ ಖಂಡಿತ ತೀರಿಸ್ತೀನಿ. ಭಲೆ ಭಲೆ, ಕೆಲ್ಸ ಆದ ಹಾಗೇನೆ. ಇವರೀಗ ಆ ರೆಂಬೆಗಳ ಹತ್ರ ಹೋಗ್ಬೇಕು ಅಷ್ಟೇ. ದೊಡ್ಡ ಬಟ್ಟಮ್ಮ, ನೀವು ಇಟ್ಕೊಳ್ಳಿ. ನನ್ನ ಹಣೆಗೂ ನೀನೇ ಹಚ್ತೇನಪ್ಪ? ಇಲ್ಲ ಬಿಡಿ, ತಗೊಳ್ಳಿ, ನೀವೇ ಇಟ್ಕೊಳ್ಳಿ. ಹಾ, ಬದುಕೊಂಡ್ರಿ. ಕುಂಕುಮ ಕೊಡಪ್ಪ. ತಗೊಳ್ಳಿ. ಶಭಾಷ್. ವಲ್ಲಭನ್ ಅಮಾಯಕತೆಯಿಂದ ಸ್ವಲ್ಪ ಡಿವಿಯೇಟ್ ಆದ್ರು, ಅದಕ್ಕೆ ಅನುಮಾನ ಬರ್ದೆ ಎಲ್ರನ್ನು ಯಾಮಾರಿಸಿ
ಕೆಲ್ಸ ಮುಗಿಸ್ಬಿಟ್ವಿ. ಅಪಾಯ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಹೇಳೋಕ್ಕಾಗದೇ ಇರೋ ಪರಿಸ್ಥಿತಿ. ಇದರಲ್ಲಿ ನನ್ನ ಸ್ವಾರ್ಥ ಕೂಡ ಇರ್ಬೋದು. ಆರ್ತಿ ಕೊಟ್ಮೇಲೆ ಆ ರೆಂಬೆ ಹತ್ರಕ್ಕೆ ನೈನಿ ಹೋಗೋ ಹಾಗೆ ಮಾಡಬೇಕು. ನಿನ್ನ ಕೈಯಲ್ಲಿರೋ ತೆಂಗಿನಕಾಯಿ ಕಲ್ಲಿಗೆ ತಾಕೋದಿಕ್ಕೂ ಮುಂಚೆ ಕೈ ಜಾರು ಹೋಗುತ್ತೆ ನೈನಿ. ಹ?